Hello everyone, welcome to your channel. ಈ ವಿಡಿಯೋದಲ್ಲಿ ಆಸ್ಮೋಸಿಸ್, ಆಸ್ಮೋಟಿಕ್ ಪ್ರೆಷರ್ ಆ್ಯಂಡ್ ಅಬ್ನಾರ್ಮಲ್ ಮೋಲಾರ್ ಮಾಸ್ ಆ್ಯಂಡ್ ರಿಲೇಟೆಡ್ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಆಸ್ಮೋಸಿಸ್. ಏನಿದು ಆಸ್ಮೋಸಿಸ್ ಅಂದರೆ ದ ಫ್ಲೋ ಆಫ್ ದ ಸಾಲ್ವೆಂಟ್ ಫ್ರಮ್ ದ ಸಾಲ್ವೆಂಟ್ ಇನ್ ಟು ದ ಸೊಲ್ಯೂಷನ್ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ಮೋಸಿಸ್. ಸೊ ಏನು ಆಸ್ಮೋಸಿಸ್ ಅಂದರೆ ದ ಫ್ಲೋ ಆಫ್ ಸಾಲ್ವೆಂಟ್ ಏನಾಗ್ತಿದೆ ಇಲ್ಲಿ ಸಾಲ್ವೆಂಟು ಫ್ಲೋ ಆಗ್ತಿದೆ ಎಲ್ಲಿಂದ ಫ್ರಮ್ ದ ಸಾಲ್ವೆಂಟ್ ಎಲ್ಲಿಗೆ ಇನ್ ಟು ದ ಸೊಲ್ಯೂಷನ್ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಇಲ್ಲೇನಾಗ್ತಿದೆ ಸಾಲ್ವೆಂಟ್ ಫ್ಲೋ ಆಗ್ತಿದೆ. ಎಲ್ಲಿಂದ ಫ್ಲೋ ಆಗ್ತಿದೆ ಅಂದರೆ ಸಾಲ್ವೆಂಟಿಂದ ಸೊಲ್ಯೂಷನಿಗೆ ಫ್ಲೋ ಆಗ್ತಿದೆ ಥ್ರೂ ಯಾವುದ್ರ ಮೂಲಕ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ನ ಮೂಲಕ. ಈ ಪ್ರೋಸೆಸ್ನ ಆಸ್ಮೋಸಿಸ್ ಅಂತ ಕರೀತಾರೆ. ಸೊ ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದರೆ ಏನು? ಸೊ ನೋಡಿ ಇಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಲೋಸ್ ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಥ್ರೂ ಇಟ್ ಆ್ಯಂಡ್ ನಾಟ್ ದ ನಾನ್ ವಾಲಟೈಲ್ ಸಲ್ಯೂಟ್ ಮಾಲಿಕ್ಯೂಲ್ಸ್. ಸೊ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದರೆ ಏನು? ಇಲ್ಲೇ ಇದೆ ನೋಡಿ. ಪರ್ಮಿಯಬಲ್ ಅಂತ ಅಂದರೆ ಅಲೋ ಮಾಡುವಂಥದ್ದು, ಸೆಮಿ ಅಂತ ಅಂದರೆ ಪಾರ್ಷಲಿ ಅಲೋ ಮಾಡುವಂತಹ ಮೆಂಬ್ರೇನ್. ಇದು ಏನನ್ನು ಅಲೋ ಮಾಡ್ತಾ ಇದೆ? ವಿಚ್ ಅಲೋಸ್ ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಥ್ರೂ ಇಟ್. ಸೊ ಅದರ ಮೂಲಕ ಸಾಲ್ವೆಂಟ್ ಮಾಲಿಕ್ಯೂಲ್ ಫ್ಲೋ ಆಗೋದಕ್ಕೆ ಅಲೋ ಮಾಡ್ತಿದೆ. ಆದರೆ ಸಲ್ಯೂಟ್ ಮಾಲಿಕ್ಯೂಲ್ಸ್ಗಳು ಅದ್ರ ಮೂಲಕ ಅಲೋ ಪಾಸ್ ಆಗ್ತಿಲ್ಲ. ಸೊ ಇದನ್ನು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಸೊ ಯಾವುದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಆಗಿ ಯೂಸ್ ಮಾಡ್ತೀವಿ? ಒಂದು ಪಾರ್ಚ್ಮೆಂಟ್ ಪೇಪರ್ ಆ್ಯಂಡ್ ಸೆಲ್ಯುಲೋಸ್ ಅಸಿಟೇಟ್. ಸೊ ಇದನ್ನು ನಾವು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ಸ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಆಸ್ಮೋಟಿಕ್ ಪ್ರೆಷರ್. ಆಸ್ಮೋಟಿಕ್ ಪ್ರೆಷರ್ ಅಂತ ಅಂದರೆ ಏನು? ದ ಎಕ್ಸೆಸ್ ಪ್ರೆಷರ್ ದಟ್ ಶುಡ್ ಬಿ ಅಪ್ಲೈಡ್ ಆನ್ ದ ಸೊಲ್ಯೂಷನ್ in order to prevent the flow of solvent molecules from the solvent into the solution when the solvent and the solution are separated by a semi-permeable membrane. So ಇಲ್ಲಿ ನೋಡಿ, the excess pressure ಇಲ್ಲೇನು ಮಾಡ್ತಿದ್ದಾರೆ? ಪ್ರೆಷರ್ನ ಅಪ್ಲೈ ಮಾಡ್ತಿದ್ದಾರೆ. ಎಲ್ಲಿಗೆ? ಸೊಲ್ಯೂಷನ್ಗೆ ಪ್ರೆಷರ್ನ ಅಪ್ಲೈ ಮಾಡ್ತಿದ್ದಾರೆ. ಯಾಕೆ? ಇನ್ ಆರ್ಡರ್ ಟು ಪ್ರಿವೆಂಟ್ ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಫ್ರಮ್ ದ ಸಾಲ್ವೆಂಟ್ ಇನ್ ಟು ದ ಸೊಲ್ಯೂಷನ್. ಸೊ ನಮಗೆ ಗೊತ್ತಾಗಿದೆ ಆಸ್ಮೋಸಿಸ್ ಅಂದರೆ ಏನು. ಅಲ್ಲಿ ಸಾಲ್ವೆಂಟು ಸೊಲ್ಯೂಷನ್ ಕಡೆಗೆ ಮೂವ್ ಆಗ್ತಿತ್ತು, ಹೌದಾ? ಸೊ ಅದನ್ನು ಆಸ್ಮೋಸಿಸ್ ಅಂತ ಕರಿತೀವಿ. ಇಲ್ಲೇನು ಮಾಡ್ತಿದ್ದಾರೆ? ಒಂದು ಪ್ರೆಷರ್ನ ಅಪ್ಲೈ ಮಾಡಿ ಆ ಆಸ್ಮೋಸಿಸ್ ಪ್ರೋಸೆಸ್ನ ಅವಾಯ್ಡ್ ಮಾಡ್ತಿದ್ದಾರೆ, ಸ್ಟಾಪ್ ಮಾಡ್ತಿದ್ದಾರೆ. ಸೊ ಇಂಥ ಪ್ರೆಷರ್ನ ಏನಂತ ಕರೀತಾರೆ? ಆಸ್ಮೋಟಿಕ್ ಪ್ರೆಷರ್ ಅಂತ ಕರೀತಾರೆ. ಓಕೆನಾ? ಸೊ ಓಕೆ, ದ ಎಕ್ಸೆಸ್ ಪ್ರೆಷರ್ ದಟ್ ಶುಡ್ ಬಿ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ಇನ್ ಆರ್ಡರ್ ಟು ಪ್ರಿವೆಂಟ್ ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಫ್ರಮ್ ದ ಸಾಲ್ವೆಂಟ್ ಇನ್ ಟು ದ ಸೊಲ್ಯೂಷನ್ ವೆನ್ ದ ಸಾಲ್ವೆಂಟ್ ಆ್ಯಂಡ್ ದ ಸೊಲ್ಯೂಷನ್ ಆರ್ ಸೆಪರೇಟೆಡ್ ಬೈ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಏನು ಆಸ್ಮೋಸಿಸ್ ಪ್ರೋಸೆಸ್ ಆಗ್ತಿದೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದು ಪ್ರೆಷರ್ನ ಏನು ಅಪ್ಲೈ ಮಾಡ್ತಿದ್ದಾರೆ ಆ ಪ್ರೆಷರ್ನ ಆಸ್ಮೋಟಿಕ್ ಪ್ರೆಷರ್ ಅಂತ ಕರೀತಾರೆ. ಓಕೆ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಪೈ ಅನ್ನುವಂಥ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಆ್ಯಂಡ್ ಆಸ್ಮೋಟಿಕ್ ಪ್ರೆಷರ್ ಈಸ್ ಪ್ರಪೋರ್ಷನಲ್ ಟು ದ ಮೊಲಾರಿಟಿನ ಸಿಯಿಂದ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಆಫ್ ದ ಸೊಲ್ಯೂಷನ್ ಅಟ್ ಎ ಗಿವನ್ ಟೆಂಪರೇಚರ್ ಟಿ. ಓಕೆ, ದೆನ್ ಪೈ ವಿ ಈಕ್ವಲ್ ಟು ಏನಾಗುತ್ತೆ? ಎನ್ ಆರ್ ಟಿ ಆಗುತ್ತೆ. ಓಕೆ, ಸೊ ಈ ವಿ ಇಲ್ಲಿಗೆ ಶಿಫ್ಟ್ ಆದಾಗ ಪೈ ಈಕ್ವಲ್ ಟು ಎನ್ ಬೈ ವಿ ಆರ್ ಟಿ. ಸೊ ಎನ್ ಬೈ ವಿ ಅಂದರೆ ಏನು? ಸಿ. ಸೊ ಪೈ ಈಕ್ವಲ್ ಟು ಸಿ ಆರ್ ಟಿ. ನೆಕ್ಸ್ಟ್, ಇಫ್ ಡಬ್ಲ್ಯೂ ಬಿ ಗ್ರಾಮ್ ಆಫ್ ಎ ನಾನ್ ವಾಲಟೈಲ್ ಸಲ್ಯೂಟ್ ಆಫ್ ಮಾಲಿಕ್ಯುಲರ್ ಮಾಸ್ ಎಮ್ ಬಿ ಇಸ್ ಡಿಸಾಲ್ವ್ಡ್ ಇನ್ ವಿ ಲೀಟರ್ಸ್ ಆಫ್ ದ ಸೊಲ್ಯೂಷನ್. ಏನು ಮಾಡಿದ್ದಾರೆ? ಒಂದು ನಾನ್ ವಾಲಟೈಲ್ ಸಲ್ಯೂಟ್ ತೊಗೊಂಡಿದ್ದಾರೆ. ಅದರ ವೇಟ್ ಎಷ್ಟಿದೆ? ಡಬ್ಲ್ಯೂ ಬಿ ಗ್ರಾಮ್ ಅಷ್ಟು. ಆ್ಯಂಡ್ ಅದರ ಮಾಲಿಕ್ಯುಲರ್ ಮಾಸು ಎಮ್ ಬಿ ಎಷ್ಟಿದೆ? ಅದನ್ನು ಏನು ಮಾಡ್ತಿದ್ದಾರೆ? ವಿ ಲೀಟರ್ಸ್ ಆಫ್ ಸೊಲ್ಯೂಷನಲ್ಲಿ ಡಿಸಾಲ್ವ್ ಮಾಡ್ತಿದ್ದಾರೆ. ಸೊ ಆಗೇನಾಗುತ್ತೆ? ಸೊ ಎನ್ ಈಕ್ವಲ್ ಟು ಡಬ್ಲ್ಯೂ ಬಿ ಹೋಲ್ ಡಿವೈಡೆಡ್ ಬೈ ಎಮ್ ಬಿ. ಸೊ ವೆಯ್ಟ್ ಡಿವೈಡೆಡ್ ಬೈ ಮಾಸ್. ವಿ ನೋ ದ ಈಕ್ವೇಷನ್ ಪೈ ವಿ ಈಕ್ವಲ್ ಟು ಎನ್ ಆರ್ ಟಿ. ಓಕೆ, ಸೊ ಪೈ ವಿ ಎನ್ ಜಾಗದಲ್ಲಿ ಡಬ್ಲ್ಯೂ ಬಿ ಡಿವೈಡೆಡ್ ಬೈ ಎಮ್ ಬಿ ಇಂಟು ಆರ್ ಟಿ ಬರ್ಕೊಳ್ತೀವಿ. ಓಕೆ, ಸೊ ದೆನ್ ಇಲ್ಲೇನಾಗ್ತಿದೆ? ಈ ವಿ ಇದೆಯಲ್ಲ, ಸೊ ಈ ವಿ ಇಲ್ಲಿಗೆ ಬರುತ್ತೆ. ಸೊ ಆಗ ಪೈ ಈಕ್ವಲ್ ಟು ಡಬ್ಲ್ಯೂ ಬಿ ಆರ್ ಟಿ ಹೋಲ್ ಡಿವೈಡೆಡ್ ಬೈ ಎಮ್ ಬಿ ಇಂಟು ವಿ ಆಯಿತು. ನಮಗೆ ಬೇಕಾಗಿರೋದು ಮೋಲಾರ್ ಮಾಸ್, ಮಾಲಿಕ್ಯುಲರ್ ವೆಯ್ಟ್, ಹೌದಾ? ಸೊ ಆಗ ಎಮ್ ಬಿನ ಇಲ್ಲಿ ಶಿಫ್ಟ್ ಮಾಡೋಣ. ಸೊ ಎಮ್ ಬಿ ಇಲ್ಲಿ ಶಿಫ್ಟ್ ಆಗುತ್ತೆ, ಪೈ ಇಲ್ಲಿಗೆ ಬರುತ್ತೆ. ಆಗ ಎಮ್ ಬಿ ಈಕ್ವಲ್ ಟು ಡಬ್ಲ್ಯೂ ಬಿ ಆರ್ ಟಿ ಹೋಲ್ ಡಿವೈಡೆಡ್ ಬೈ ಪೈ ವಿ. ಸೊ ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್. ಸೊ ನೆಕ್ಸ್ಟ್ ಒನ್ ಇಸ್ ಐಸೋಟೋನಿಕ್ ಸೊಲ್ಯೂಷನ್ಸ್. ಐಸೋಟೋನಿಕ್ ಸೊಲ್ಯೂಷನ್ ಅಂದರೆ ಏನು? ಟೂ ಸೊಲ್ಯೂಷನ್ಸ್ ಹ್ಯಾವಿಂಗ್ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಎಟ್ ಎ ಗಿವನ್ ಟೆಂಪರೇಚರ್ ಆರ್ ಕಾಲ್ಡ್ ಐಸೋಟೋನಿಕ್ ಸೊಲ್ಯೂಷನ್. ಸೊ ಎರಡು ಸೊಲ್ಯೂಷನ್ಸ್ಗಳಿಗೆ ಏನಾಗಿರಬೇಕು? ಸೇಮ್ ಆಸ್ಮೋಟಿಕ್ ಪ್ರೆಷರ್ ಇರಬೇಕು ಎಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ. ಅಂಥ ಸೊಲ್ಯೂಷನ್ನ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಹೈಪರ್ಟೋನಿಕ್ ಸೊಲ್ಯೂಷನ್.
So if a salt concentration is more than 0.9%, the solution is said to be hypertonic solution. So ಸಾಲ್ಟ್ನ ಕಾನ್ಸಂಟ್ರೇಷನ್ನು 0.9%ಗಿಂತ ಜಾಸ್ತಿ ಇದ್ದರೆ ಅಂತಹ ಸೊಲ್ಯೂಷನ್ನ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕರೀತಾರೆ. ಸೊ ಆಗೇನಾಗುತ್ತೆ, ಸೆಲ್ಲಿಂದ ವಾಟರ್ ಫ್ಲೋ ಆಗುತ್ತೆ, ಆಗ ಆ ಸೆಲ್ ಏನಾಯಿತು, ಶ್ರಿಂಕ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಹೈಪೋಟೋನಿಕ್ ಸೊಲ್ಯೂಷನ್. ಹೈಪೋಟೋನಿಕ್ ಅಂದರೆ ಇಫ್ ದ ಸಾಲ್ಟ್ ಕಾನ್ಸಂಟ್ರೇಷನ್ ಇಸ್ ಲೆಸ್ ದ್ಯಾನ್ 0.9%, ದ ಸೊಲ್ಯೂಷನ್ ಇಸ್ ಸೆಡ್ ಟು ಬಿ ಹೈಪೋಟೋನಿಕ್ ಸೊಲ್ಯೂಷನ್. ಸೊ ಯಾವ ಸೊಲ್ಯೂಷನಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ನು 0.9%ಗಿಂತ ಕಮ್ಮಿ ಇರುತ್ತೆ ಅಂಥ ಸೊಲ್ಯೂಷನ್ನ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಕರೀತಾರೆ. ಸೊ ಅಂಥ ಕೇಸಸಲ್ಲಿ ಏನಾಗುತ್ತೆ, ವಾಟರ್ ವಿಲ್ ಫ್ಲೋ ಇನ್ ಟು ದ ಸೆಲ್ ಒಳಗೆ ವಾಟರ್ ಫ್ಲೋ ಆಗುತ್ತೆ. ಸೊ ಆಗೇನಾಗುತ್ತೆ, ಸೆಲ್ಲು ಸ್ವೆಲ್ ಆಗುತ್ತೆ, ಊದ್ಕೊಳ್ಳುತ್ತೆ. ಫಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಎ ರಾ ಮ್ಯಾಂಗೋ ಪ್ಲೇಸ್ಡ್ ಇನ್ ಕಾನ್ಸಂಟ್ರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಲಾಸಸ್ ವಾಟರ್ ವಯಾ ಆಸ್ಮೋಸಿಸ್ ಆ್ಯಂಡ್ ಶ್ರಿವೆಲ್ ಇನ್ ಟು ಪಿಕಲ್. ಸೊ ನಿಮ್ಗೆ ಗೊತ್ತಿದೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವಂತಹ ವಿಧಾನ. ಸೊ ಏನಾಗುತ್ತೆ, ಇಲ್ಲಿ ಮಾವಿನಕಾಯಿನ ಒಂದು ಉಪ್ಪಿನ ನೀರಲ್ಲಿ ಕಾನ್ಸಂಟ್ರೇಟೆಡ್ ಸಾಲ್ಟ್ ಸೊಲ್ಯೂಷನಲ್ಲಿ ಹಾಕಿದಾಗ ಏನಾಗುತ್ತೆ, ಸೊ ಮಾವಿನಕಾಯಲ್ಲಿ ಇರುವಂಥ ವಾಟರ್ ಲಾಸ್ ಆಗುತ್ತೆ ಥ್ರೂ ದ ಪ್ರೋಸೆಸ್ ಆಫ್ ಆಸ್ಮೋಸಿಸ್. ಸೊ ಆಗ ಶ್ರಿಂಕ್ ಆಗುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ವಿಲ್ಟೆಡ್ ಫ್ಲವರ್ಸ್ ರಿವೈವ್ ವೆನ್ ಪ್ಲೇಸ್ಡ್ ಇನ್ ಫ್ರೆಶ್ ವಾಟರ್. ವಿಲ್ಟೆಡ್ ಫ್ಲವರ್ ಅಂತ ಅಂದರೆ ಸೊ ಬಾಡೋಗಿರುವಂಥ ಹೂವು. ಸೊ ಹೂ ಮಾರೋರು ಏನು ಇಡ್ತಾರೆ, ಅವರು ಹೂವಿನ ಮೇಲೆ ಆಗಾಗ ನೀರನ್ನು ಸಿಮಿಸ್ತಾ ಇರ್ತಾರೆ, ಯಾಕೆ ಅದು ಬಾಡಬಾರ್ದು ಅಂತ. ಅದು ಬಾಡೋಗಿರುವಂಥ ಹೂಗಳಿದೆ, ಅದನ್ನು ಫ್ರೆಶ್ ವಾಟರಲ್ಲಿ ಹಾಕಿದಾಗ ಮತ್ತೆ ಅದೇನಾಗುತ್ತೆ, ತಾಜಾ ಹೂ ಥರ ಒಂದಿಷ್ಟು ಕಾಣಿಸುತ್ತೆ. Carrot that has become limp because of water loss into the atmosphere can be placed into the water, making it firm once again. Water will move into them through osmosis. ಸೊ ಇಲ್ಲೇನಾಗುತ್ತೆ, ನೀವು ನೋಡಿರ್ಬೋದು, ಈಗ ತಾಜಾ ಕ್ಯಾರೆಟ್. ಸೊ ತಾಜಾ ಕ್ಯಾರೆಟ್ ಮತ್ತು ಒಂದು 5-6 ದಿನ ಆಗಿರುವಂಥ ಕ್ಯಾರೆಟ್ ನೋಡಿರ್ಬೋದು, ಅದೇನಾಗಿರುತ್ತೆ, ಒಂದು ಮೆತ್ತಗಾಗಿರುತ್ತೆ, ಹೌದಾ, ಫರ್ಮ್ ಆಗಿರಲ್ಲ ಒಂದು 5-6 ದಿನ ಆಗಿದ್ರೆ. ಸೊ ಅದನ್ನು ಮತ್ತೆ ನೀವು ವಾಟ್ರಲ್ಲಿ ಹಾಕಿದಾಗ ಏನಾಗುತ್ತೆ, ಅದು ಮತ್ತೆ ಒಂದು ಸೆಕೆಂಡ್ ಫರ್ಮ್ ಆಗುತ್ತೆ. ಯಾಕೆ, ಅದರಲ್ಲಿ ವಾಟರು ಫ್ಲೋ ಆಗುತ್ತೆ, ಕ್ಯಾರೆಟ್ ಒಳಗಡೆ ಮೂವ್ ಆಗುತ್ತೆ ಥ್ರೂ ದ ಪ್ರೋಸೆಸ್ ಆಫ್ ಆಸ್ಮೋಸಿಸ್. ನೆಕ್ಸ್ಟ್ ಒನ್ ಇಸ್, when placed in water containing less than 0.9% salt, blood cell collapse due to loss of water by osmosis. ಸೊ ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಆಗಲೇ ನೋಡಿದರೆ ಹೈಪರ್ಟೋನಿಕ್ ಆ್ಯಂಡ್ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ. ಸೊ ಇಲ್ಲಿ ಲೆಸ್ ದ್ಯಾನ್ 0.9% ಸಾಲ್ಟ್ ಅಂತ ಇದೆ. ಸೊ ಹಾಗಾದರೆ ಇದು ಯಾವ ಸೊಲ್ಯೂಷನು, ಹೈಪೋಟೋನಿಕ್ ಸೊಲ್ಯೂಷನ್. ಸೊ ಇಲ್ಲೇನಾಗುತ್ತೆ, ಬ್ಲಡ್ ಸೆಲ್ನ ನೀವು ಆ ಸೊಲ್ಯೂಷನ್ ಹಾಕಿದಾಗ ಬ್ಲಡ್ ಸೆಲ್ ಏನಾಗುತ್ತೆ, ಸ್ವೆಲ್ ಆಗುತ್ತೆ. ಯಾಕೆ, ಸೆಲ್ ಒಳಗಡೆ ವಾಟರ್ ಫ್ಲೋ ಆಗುತ್ತೆ. ಓಕೆ, ಸೊ ಆಗ ಆ ಬ್ಲಡ್ ಸೆಲ್ಲು ಕೊಲ್ಯಾಪ್ಸ್ ಆಗುತ್ತೆ, ಸ್ವೆಲ್ ಆಗಿ ಊದ್ಕೊಂಡು. ಸೊ ನೆಕ್ಸ್ಟ್ ಒನ್ ಇಸ್, ಪೀಪಲ್ ಟೇಕಿಂಗ್ ಎ ಲಾಟ್ ಆಫ್ ಸಾಲ್ಟ್ ಆರ್ ಸಾಲ್ಟಿ ಫುಡ್ ಎಕ್ಸ್ಪೀರಿಯನ್ಸಸ್ ವಾಟರ್ ರಿಟೆನ್ಷನ್ ಇನ್ ಟಿಶ್ಯೂ ಸೆಲ್ಸ್ ಆ್ಯಂಡ್ ಇಂಟ್ರಾಸೆಲ್ಯುಲರ್ ಸ್ಪೇಸಸ್ ಬಿಕಾಸ್ ಆಫ್ ಆಸ್ಮೋಸಿಸ್. ದ ರಿಸಲ್ಟಿಂಗ್ ಫಫಿನೆಸ್ ಆರ್ ಸ್ವೆಲ್ಲಿಂಗ್ ಇಸ್ ಕಾಲ್ಡ್ ಎಡೆಮಾ. ಸೊ ಇನ್ನೊಂದು ಜಾಸ್ತಿ ಸಾಲ್ಟ್ ಅಥವಾ ಸಾಲ್ಟಿ ಫುಡ್ಡನ್ನ ಕನ್ಸ್ಯೂಮ್ ಮಾಡ್ತಾರೆ. ಸೊ ಅಂಥವ್ರ ಟಿಶ್ಯೂ ಸೆಲ್ಸ್ ಅಥವಾ ಇಂಟ್ರಾಸೆಲ್ಯುಲರ್ ಸ್ಪೇಸಸಲ್ಲಿ ವಾಟರ್ ರಿಟೆನ್ಷನ್ ಆಗುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಆಸ್ಮೋಸಿಸ್ ಪ್ರೋಸೆಸ್ಸಿಂದ. ಸೊ ವಾಟರ್ ರಿಟೆನ್ಷನ್ ಆದಾಗ ಆ ಪಾರ್ಟ್ ಏನಾಗುತ್ತೆ, ಸ್ವೆಲ್ ಆಗುತ್ತೆ, ಫಫಿನೆಸ್ ಅಥವಾ ಸ್ವೆಲ್ಲಿಂಗ್ ಆಗುವಂಥದ್ದು, ಅದನ್ನು ಎಡೆಮಾ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ರಿವರ್ಸ್ ಆಸ್ಮೋಸಿಸ್. ದ ಡೈರೆಕ್ಷನ್ ಆಫ್ ಆಸ್ಮೋಸಿಸ್ ಕ್ಯಾನ್ ಬಿ ರಿವರ್ಸ್ಡ್ if a pressure larger than the osmotic pressure is applied to the solution side. That is, now the pure solvent flows out of the solution through the semi-permeable membrane. This phenomenon is called as reverse osmosis. ಇಷ್ಟರಲ್ಲೇ ಹೇಳ್ತಾ ಇದ್ದಾರೆ ರಿವರ್ಸ್ ಆಸ್ಮೋಸಿಸ್. ಏನು, ಇಲ್ಲಿ ಆಸ್ಮೋಸಿಸ್ ಪ್ರೋಸೆಸ್ನ ಡೈರೆಕ್ಷನ್ ಏನಿದೆ ಅದನ್ನು ರಿವರ್ಸ್ ಮಾಡ್ತಿದ್ದಾರೆ. ಹೇಗೆ, ಬೈ ಅಪ್ಲೈಯಿಂಗ್ ಅ ಪ್ರೆಷರ್ನ ಅಪ್ಲೈ ಮಾಡೋದ್ರ ಮೂಲಕ. ಎಷ್ಟು ಪ್ರೆಷರ್ ಅಪ್ಲೈ ಮಾಡ್ತಿದ್ದಾರೆ, ಆಸ್ಮಾಟಿಕ್ ಪ್ರೆಷರ್ಗಿಂತ ಜಾಸ್ತಿ ಪ್ರೆಷರ್ನ ಅಪ್ಲೈ ಮಾಡ್ತಿದ್ದಾರೆ. ಎಲ್ಲಿ, ಸೊಲ್ಯೂಷನ್ ಸೈಡಲ್ಲಿ. ಸೊ ಆಗೇನಾಗುತ್ತೆ, ಸೊಲ್ಯೂಷನಿಂದ ಪ್ಯೂರ್ ಸಾಲ್ವೆಂಟು ಫ್ಲೋ ಆಗುತ್ತೆ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಈ ಫೆನಾಮಿನಾನ ರಿವರ್ಸ್ ಆಸ್ಮೋಸಿಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ವಾಟರ್ ಪ್ಯೂರಿಫಿಕೇಷನ್. ಸೊ ಇಲ್ಲಿ ರಿವರ್ಸ್ ಆಸ್ಮೋಸಿಸ್ನ ಯೂಸ್ ಮಾಡ್ತಾರೆ. ಓಕೆ, ರಿವರ್ಸ್ ಆಸ್ಮೋಸಿಸ್ ಇಸ್ ಯೂಸ್ಡ್ ಇನ್ ಡಿಸಲೈನೇಷನ್ ಆಫ್ ಸೀ ವಾಟರ್. ಸೊ ಸೀ ವಾಟರ್ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಉಪ್ಪಿರುತ್ತೆ, ಹೌದಾ, ಅದನ್ನು ರಿಮೂವ್ ಮಾಡ್ತಿದ್ದಾರೆ, ಡಿಸಲೈನೇಷನ್. ಸೊ ನೀವು ಡಯಾಗ್ರಾಮ್ನ ನೋಡ್ತಿರಬಹುದು. ಸೊ ಇಲ್ಲಿ ಸಾಲ್ಟ್ ವಾಟರ್ ಇದೆ, ಸೊ ಇಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನು. ಯಾವಾಗ ಆಸ್ಮಾಟಿಕ್ ಪ್ರೆಷರ್ಗಿಂತ ಜಾಸ್ತಿ ಪ್ರೆಷರ್ನ ಅಪ್ಲೈ ಮಾಡ್ತಾರೆ, ಸಾಲ್ಟ್ ವಾಟ್ರಲ್ಲಿ ಇರುವಂಥ ವಾಟರ್ ಮಾತ್ರ, ಓಕೆ, ಇಲ್ಲಿ ಸಾಲ್ಟ್ ಹಾಗೆ ಉಳ್ಕೊಳ್ತಿದೆ, ಫ್ರೆಶ್ ವಾಟರ್ ಮಾತ್ರ ಇಲ್ಲಿಗೆ ಏನಾಗುತ್ತೆ, ಆಗ ಫ್ಲೋ ಆಗುತ್ತೆ. ಓಕೆ, ಫ್ರೆಶ್ ವಾಟರ್. ಸೊ ನೋಡಿ ಇಲ್ಲಿ, ವೆನ್ ಪ್ರೆಷರ್ ಮೋರ್ ದ್ಯಾನ್ ಆಸ್ಮಾಟಿಕ್ ಪ್ರೆಷರ್ ಇಸ್ ಅಪ್ಲೈಡ್ ಟು ಪ್ಯೂರ್. ಸೊ ನೋಡಿ ಇಲ್ಲಿ, ವೆನ್ ಪ್ರೆಷರ್ ಮೋರ್ ದ್ಯಾನ್ ದ ಆಸ್ಮಾಟಿಕ್ ಪ್ರೆಷರ್ ಇಸ್ ಅಪ್ಲೈಡ್,
ಪ್ಯೂರ್ ವಾಟರ್ ಇಸ್ ಸ್ಕ್ವೀಸ್ಡ್ ಔಟ್ ಆಫ್ ದ ಸೀ ವಾಟರ್ ಥ್ರೂ ದ ಮೆಂಬ್ರೇನ್. ಸೊ ಯಾವಾಗ ಆಸ್ಮಾಟಿಕ್ ಪ್ರೆಷರ್ಗಿಂತ ಜಾಸ್ತಿ ಪ್ರೆಷರ್ನ ಅಪ್ಲೈ ಮಾಡ್ತಾರೆ ಆಗ ಸೀ ವಾಟರಿಂದ ಪ್ಯೂರ್ ವಾಟರು ಹೊರಗಡೆ ಬರುತ್ತೆ ಥ್ರೂ ದ ಮೆಂಬ್ರೇನ್. ಸೊ ಎ ಪಾಲಿಮರ್ ಮೆಂಬ್ರೇನ್ ಇಸ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್. ಇಲ್ಲಿ ಒಂದು ಪಾಲಿಮರ್ ಮೆಂಬ್ರೇನ್ನ ಯೂಸ್ ಮಾಡ್ತಾರೆ. ದ ಪ್ರೆಷರ್ ರಿಕ್ವೈರ್ಡ್ ಫಾರ್ ದ ರಿವರ್ಸ್ ಆಸ್ಮೋಸಿಸ್ ಈಸ್ ಕ್ವೈಟ್ ಹೈ. ಸೊ ಇಲ್ಲಿ ಏನು ಪ್ರೆಷರ್ ನಾವು ಅಪ್ಲೈ ಮಾಡ್ತೀವಿ ಒಂದು ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಬೇಕಾಗತ್ತೆ. ಎ ವರ್ಕಬಲ್ porous membrane is a film of cellulose acetate placed over a suitable support. ಸೊ ಇಲ್ಲಿ ಹಾಗಾದರೆ ಯಾವ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯೂಸ್ ಮಾಡ್ತಿದ್ದಾರೆ? ಸೆಲ್ಯುಲೋಸ್ ಅಸಿಟೇಟ್. ಸೊ ಸೆಲ್ಯುಲೋಸ್ ಅಸಿಟೇಟ್ ಈಸ್ ಪರ್ಮಿಯಬಲ್ ಟು ವಾಟರ್ ಬಟ್ ಇಂಪರ್ಮಿಯಬಲ್ ಟು ಇಂಪ್ಯೂರಿಟೀಸ್ ಆ್ಯಂಡ್ ಅಯಾನ್ಸ್ ಪ್ರೆಸೆಂಟ್ ಇನ್ ಸೀ ವಾಟರ್. ಸೊ ಸೆಲ್ಯುಲೋಸ್ ಅಸಿಟೇಟು ವಾಟರ್ಗೆ ಪರ್ಮಿಯಬಲ್ ಆಗಿರುತ್ತೆ, ಅಂದರೆ ವಾಟರ್ನ ಅಲೋ ಮಾಡುತ್ತೆ, ಆದರೆ ಏನು ಇಂಪ್ಯೂರಿಟೀಸ್ ಮತ್ತು ಅಯಾನ್ಸ್ ಇದೆ ಸೀ ವಾಟ್ರಲ್ಲಿ ಸೊ ಅದನ್ನು ಅಲೋ ಮಾಡಲ್ಲ. ಸೊ ಈ ಮೆಥಡಿಂದ ಸಾಲ್ಟ್ ವಾಟರ್ನ ಪ್ಯೂರ್ ವಾಟರ್ ಆಗಿ ಕನ್ವರ್ಟ್ ಮಾಡಬಹುದು. ಒನ್ ಇಸ್ ಅಬ್ನಾರ್ಮಲ್ ಮೋಲಾರ್ ಮಾಸ್. ಎ ಮೋಲಾರ್ ಮಾಸ್ ದಟ್ ಈಸ್ ಐದರ್ ಲೋಯರ್ ಆರ್ ಹೈಯರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ಆರ್ ನಾರ್ಮಲ್ ವ್ಯಾಲ್ಯೂ ಇಸ್ ಕಾಲ್ಡ್ ಆಸ್ ಅಬ್ನಾರ್ಮಲ್ ಮೋಲಾರ್ ಮಾಸ್. ಸೊ ಏನು ಒಂದು ಎಕ್ಸ್ಪೆಕ್ಟೆಡ್ ಅಥವಾ ನಾರ್ಮಲ್ ವ್ಯಾಲ್ಯೂ ಏನಿದೆ ಮೋಲಾರ್ ಮಾಸು, ಸೊ ಅದಕ್ಕಿಂತ ಕಮ್ಮಿ ಅಥವಾ ಹೆಚ್ಚಾದರೆ ಅಂಥ ಮೋಲಾರ್ ಮಾಸನ್ನು ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂತ ಕರೀತಾರೆ, ನಾರ್ಮಲ್ ಅಲ್ಲದೆ ಇರುವಂಥದ್ದು. ಓಕೆ, ಸೊ 1880 ವ್ಯಾಂಟಾಫ್ ಅನ್ನುವಂಥವ್ರು ಒಂದು ಫ್ಯಾಕ್ಟರ್ನ ಇಂಟ್ರಡ್ಯೂಸ್ ಮಾಡ್ತಾರೆ, ದಟ್ ಈಸ್ ಐ. ಏನದು? ವ್ಯಾಂಟಾಫ್ ಫ್ಯಾಕ್ಟರ್. ಓಕೆ, ಸೊ ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಅಕೌಂಟ್ಸ್ ಫಾರ್ ದ ಎಕ್ಸ್ಟೆಂಟ್ ಆಫ್ ಡಿಸೋಸಿಯೇಷನ್ ಆರ್ ಅಸೋಸಿಯೇಷನ್. ಸೊ ಏನನ್ನು ಹೇಳುತ್ತೆ ಅದು? ಇನ್ ದ ಎಕ್ಸ್ಟೆಂಟ್ ಆಫ್ ಡಿಸೋಸಿಯೇಷನ್ ಅಥವಾ ಅಸೋಸಿಯೇಷನ್ನ ಹೇಳುತ್ತೆ. ಸೊ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಇದನ್ನು, ಹೇಗೆ ಡಿಫೈನ್ ಮಾಡ್ತಾರೆ? ಐ ಈಕ್ವಲ್ ಟು ನಾರ್ಮಲ್ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಅಬ್ನಾರ್ಮಲ್ ಮೋಲಾರ್ ಮಾಸ್, ಅಥವಾ ಐ ಈಕ್ವಲ್ ಟು ಅಬ್ಸರ್ವ್ಡ್ ಕಾಲಿಗೇಟಿವ್ ಪ್ರಾಪರ್ಟಿ ಡಿವೈಡೆಡ್ ಬೈ ಕ್ಯಾಲ್ಕುಲೇಟೆಡ್ ಕಾಲಿಗೇಟಿವ್ ಪ್ರಾಪರ್ಟಿ. ಅದೇ ಅಸೋಸಿಯೇಷನ್ ಕೇಸಸಲ್ಲಿ ಏನಾಗುತ್ತೆ? ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಅಸೋಸಿಯೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಪಾರ್ಟಿಕಲ್ಸ್ ಬಿಫೋರ್ ಅಸೋಸಿಯೇಷನ್. ಅದೇನಾದರೂ ಡಿಸೋಸಿಯೇಷನ್ ಆಗಿದ್ರೆ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಪಾರ್ಟಿಕಲ್ಸ್ ಬಿಫೋರ್ ಡಿಸೋಸಿಯೇಷನ್. ಓಕೆ, ಸೊ ಇನ್ ಕೇಸ್ ಆಫ್ ಅಸೋಸಿಯೇಷನ್ ಏನಾಗುತ್ತೆ? ವ್ಯಾಲ್ಯೂ ಆಫ್ ಐ ಯೂನಿಟಿಗಿಂತ ಕಮ್ಮಿ ಇರುತ್ತೆ, ಲೆಸ್ ದ್ಯಾನ್ ಯೂನಿಟಿ. ಅದೇ ಇನ್ ಕೇಸ್ ಆಫ್ ಡಿಸೋಸಿಯೇಷನಲ್ಲಿ ಸೊ ವ್ಯಾಲ್ಯೂ ಆಫ್ ಐ ಯೂನಿಟಿಗಿಂತ ಜಾಸ್ತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವೀಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.